ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ಕಾಂಗ್ರೆಸ್ 70 ವರ್ಷದಿಂದ ಭರವಸೆಯನ್ನು ಕೊಟ್ಟದ್ದು. ಮುಖ್ಯವಾಗಿ ಬಾಬರಿ ಮಸೀದ್ ಉರುಳಿಕೆ ದೊಡ್ಡ ಕಾರಣ ಕಾಂಗ್ರೆಸ್ನ ಒಂದು ಇತಿಹಾಸವಿದೆ ಮುಸ್ಲಿಂ ವಿರೋಧಿ ನೀತಿಯಿಂದ. ನಾನು ಹೇಳುವಂಥದ್ದು 92% ಓಟ್ ಕೊಟ್ಟಂಥವ್ರಿಗೆ ನೀವೇನು ಮಾಡಿದ್ದೀವಿ. ದಾವಣಗೆರೆ ಎಲೆಕ್ಷನ್ ನೋಡಿ, ದಾವಣಗೆರೆ ಎಲೆಕ್ಷನಲ್ಲಿ ಯಾವುದೋ ಆರೋಪ ಬಂದಿದೆ ಅಂತ ಕಾರಣಕ್ಕೆ ಒಬ್ಬರು MLCಯನ್ನು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದವ್ರನ್ನ ನೀವು ಡಿಸ್ಮಿಸ್ ಮಾಡಿದ್ರಿ. ನಜೀರ್ ಅಹಮದ್ ಅಂತ ಮುತ್ಸದ್ದಿ ರಾಜಕಾರಣಿ, ಅತ್ಯಂತ ಇಂಟೆಲೆಕ್ಚುಯಲ್, ಅತ್ಯಂತ ಬುದ್ಧಿಜೀವಿ, ಪ್ರಬಲ ನಾಯಕ ಅಂಥವ್ರನ್ನು ನೀವು ಮುಖ್ಯಮಂತ್ರಿ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದ್ರಿ. ಮತ್ತು MLC ಮುಂದುವರಿಸಲಿಲ್ಲ, MLCನೂ ಕೂಡ ಕೊಡಲಿಲ್ಲ. ಜಮೀರ್ ಅಹಮದ್ ಅತ್ಯಂತ ಮಾಸ್ ಲೀಡರ್, ಅವರ ಮಂತ್ರಿ ಸ್ಥಾನದಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಅವರಿಗೆ ನೀವು ಪ್ರಥಮ ಇದರಲ್ಲಿ ಮಂತ್ರಿ ಸ್ಥಾನ ಮಾಡಲಿಲ್ಲ ಅಂದರೆ ಇದರ ಅರ್ಥ ಏನು? ಮುಸಲ್ಮಾನರನ್ನು ನೀವು ವೋಟ್ ಬ್ಯಾಂಕ್ ಆಗಿ ಯೂಸ್ಕೊಳ್ತೀರಿ, ಕಡೆಗಣಿಸ್ತೀರಿ. ಇಂತಹ ಆರೋಪಗಳು, ಪಕ್ಷ ವಿರೋಧಿ ಚಟುವಟಿಕೆ ಆರೋಪಗಳು ಬೇರೆಯವರಿಗೆ ಬಂದಾಗ ಯಾಕೆ ನೀವು ಇದನ್ನು ಕೆಲಸ ಮಾಡಿಲ್ಲ? ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಬಹಿರಂಗವಾಗಿ ಜಮೀರ್ ಅಹಮದ್ ಖಾನ್ ಅವರಿರ್ಬೋದು, ನಸೀರ್ ಅಹಮದ್ ಸಾಮ್ರ್ ಇರ್ಬೋದು, ಜಬ್ಬಾರ್ ಸಾಬ್, ನಿಮಗೆ ಗೌರವ ಇಲ್ಲದ ಕಡೆ ನೀವೊಂದು ನಿಮ್ಮ ಚಪ್ಪಲಿಯನ್ನು ಬಿಡಬೇಡಿ. ಯಾವಾಗ ನಿಮಗೆ, ಯಾಕಂದರೆ ನಿಮ್ಮಿಂದ ಪಕ್ಷ ಅಂದರೆ ಸಮುದಾಯದಿಂದ ಪಕ್ಷ ಇದೆಯೇ ಹೊರತು ಪಕ್ಷದಿಂದ ನೀವಲ್ಲ. ನೀವು ಅಲ್ಪಸಂಖ್ಯಾತರನ್ನು ರೆಪ್ರೆಸೆಂಟ್ ಮಾಡಿದಿರಿ, ಕೆಲಸ ಮಾಡಿದಿರಿ. ಹಾಗಾಗಿ ನಿಮಗೆ ಗೌರವ ಕೊಟ್ಟರೆ ಇರೋದ್ರಲ್ಲಿ ನನಗೇನು ಬೇಸರ ಇಲ್ಲ. ಆದರೆ ನಿಮಗೆ ಗೌರವವೇ, ನಿಮಗಾಗಿ ನಾವು ಒಪ್ಪನಾಗಿ ಬಾಗಿಲನ್ನು ತೆರೆದಿದ್ದೇವೆ. ನೀವು ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಒಂದು ಒಳ್ಳೆಯ ಪರಿಹಾರ ರಾಜಕೀಯವನ್ನು. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಇವತ್ತು ವಿಜಯಪುರ ನಗರಕ್ಕೆ SDPI ರಾಜ್ಯಾಧ್ಯಕ್ಷರಾಗಿದ್ದ ಅಬ್ದುಲ್ ಮಜೀದ್ ಅವರು ನಮ್ಮ ಜೊತೆಲಿದ್ದಾರೆ. ಅವರು ಬೃಹತ್ ಒಂದು ಪದಾಧಿಕಾರಿಗಳ ಸಭೆಯನ್ನು ಏರ್ಪಾಡು ಮಾಡಿ ಇವತ್ತು ವಿಜಯಪುರ ಜಿಲ್ಲೆಯಾದ್ಯಂತ ಏನೆಲ್ಲ ತಿರುಗಿ ಪಕ್ಷದ ಸಂಘಟನೆಯನ್ನು ಮಾಡೋ ದೃಷ್ಟಿಕೋನದಲ್ಲಿ ಈಗ ನಡೀತಕ್ಕಂಥ ಪ್ರಸ್ತುತ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು ಪಕ್ಷ ಅನ್ನೋದ್ರ ಕುರಿತಾಗಿ ಒಂದು ಸಭೆಯನ್ನು ಏರ್ಪಡಿಸಿದ್ರು. ಆ ಸಭೆಯಲ್ಲಿ ಈಗ ನಮ್ಮ ಜೊತೆ ಅಬ್ದುಲ್ ಮಜೀದ್, ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಮಜೀದ್ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ವೆಲ್ಕಮ್ ಟು ವಿಜಯಪುರ್ಗೆ. ತಮಗೆ ಸ್ವಾಗತವನ್ನು ಕೊಡ್ತೀನಿ ಸರ್. ಈಗ ನಡೆದಿರ್ತಕ್ಕಂತಹ ಸಮಸ್ಯೆಗಳು ವಿಜಯಪುರದಲ್ಲಿ ಏನು ಅನಿಸುತ್ತೆ ಸರ್ ನಿಮಗೆ ಇಲ್ಲಿ? ಈಗ ನೋಡಿ, ಕರ್ನಾಟಕ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಯಾವುದೇ ಸರ್ಕಾರ ಬಂದರೂ ಕೂಡ ಒಂದು ಜನನ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ BJPಯ ದುರಾಡಳಿತದಿಂದ ಬೇಸತ್ತ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಟ್ಟರು, 135 ಸೀಟ್ ಕೊಟ್ಟರು. ಆದರೆ ಅಧಿಕಾರಕ್ಕೆ ಬಂದ ನಂತರ ಇವರು ಕೇವಲ ಅಧಿಕಾರ ವರ್ಗಾವಣೆ ಇತ್ಯಾದಿಗಳಲ್ಲಿ ಬ್ಯುಸಿಯಾದರೆ ಹೊರತು ಜನಪರವಾದಂತಹ ಕೆಲಸವನ್ನು ಮಾಡಲಿಲ್ಲ. ವಿಶೇಷವಾಗಿ ಅಲ್ಪಸಂಖ್ಯಾತರನ್ನು, ದಲಿತರನ್ನು, ಆದಿವಾಸಿಗಳನ್ನು ಅವರು ಕಡೆಗಣಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಡ್ತಾ ಇಲ್ಲ. ಅವರದೇ MLAಗಳು, ಕಾಂಗ್ರೆಸ್ ಪಕ್ಷದ MLAಗಳು ಕೂಡ ಡೆವಲಪ್ಮೆಂಟ್ಗೆ ಹಣ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ವಾಗ್ದಾನ ಮಾಡಿದ್ದಂಥ ವಿಚಾರಗಳು ಇವರು ಜಾರಿಗೆ ತರಲಿಲ್ಲ. ಉದಾಹರಣೆಗೆ BJP ಕಿತ್ತುಕೊಂಡಂಥ 2B ರಿಸರ್ವೇಷನನ್ನು ಮರುಸ್ಥಾಪನೆ ಮಾಡಲಿಲ್ಲ. ಅದೇ ರೀತಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ರೂಪಾಯಿ ಕೊಡ್ತೀವಿ ಬಡ್ಜೆಟ್ನಲ್ಲಿ ಅಂತ ಇವರೇ ಹೇಳಿದ್ದು, ಅದು ಕೂಡ ಜಾರಿ ಮಾಡಲಿಲ್ಲ. ಅದೇ ರೀತಿ SC/STಗೆ ಮೀಸಲಿದ್ದ ಹಣವನ್ನು ಇವರು CPT ಹಣವನ್ನು ಇವರು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇರುವಂಥದ್ದು. ಅದೇ ರೀತಿ ವಿಶೇಷವಾಗಿ ಜಾತಿ ಜನಗಣತಿ, ಶೈಕ್ಷಣಿಕ ಮತ್ತು ಸಾಮಾಜಿಕ ಜನಗಣತಿಯನ್ನು ಮಾಡಿದರು ಕಾಂತರಾಜ್ ಆಯೋಗ. ಆ ಆಯೋಗದ ವರದಿ 160 ಕೋಟಿ ಖರ್ಚು ಮಾಡಿದ್ರು ಕೂಡ ಅದನ್ನು ಕಸದ ಬುಟ್ಟಿಗೆ ಹಾಕಿದರು. ಈಗ ಮತ್ತೆ ನಾಯಕ್ ವರದಿ ಬಂತು, ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದರು. ಅದು ಕೂಡ ಅದನ್ನು ಬಹಿರಂಗಗೊಳಿಸಬೇಕು, ಅದು ಜಾರಿಗೊಳಿಸಬೇಕು. ಒಟ್ಟಾರೆಯಾಗಿ ಈ ಒಂದು ಪರಿಸ್ಥಿತಿಯಲ್ಲಿ ಜನರು ಒಂದು ಪರ್ಯಾಯಕ್ಕಾಗಿ, ಯಾಕಂದರೆ ಬೇಸತ್ತಾ ಇದ್ದಾರೆ. 70 ವರ್ಷದಲ್ಲಿ BJPಯನ್ನು ನೋಡಿದ್ದಾರೆ, ಜನತಾ ಪರಿವಾರವನ್ನು ನೋಡಿದ್ದಾರೆ, ಕಾಂಗ್ರೆಸ್ಸನ್ನು ನೋಡಿದ್ದಾರೆ. ಜನರ ನಿರೀಕ್ಷೆಗಳ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಜನವಿರೋಧಿಗಳೇ, ಸ್ವಜನ ಪಕ್ಷಪಾತಿಗಳೇ, ಜಾತಿವಾದಿಗಳೇ ಆಗಿದ್ದಾರೆ. ಹಾಗಾಗಿ ಪರ್ಯಾಯ ರಾಜಕಾರಣಕ್ಕೆ ಇಲ್ಲಿ ಬಹಳಷ್ಟು ಸ್ಕೋಪ್ ಇದೆ. ಹಾಗಾಗಿ ಮುಂದಿನ ಈ ವರ್ಷದಲ್ಲಿ ಹಲವಾರು ಚುನಾವಣೆಗಳು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಅದೇ ರೀತಿ ಬೇರೆ ಬೇರೆ ಚುನಾವಣೆಗಳು ಬರಲಿದೆ. ಹಾಗಾಗಿ ಪಕ್ಷದ ನಾಯಕತ್ವವನ್ನು ಅವರು ಬಲಪಡಿಸುವಂಥದ್ದು, ಪಕ್ಷದ ಸಂಘಟನೆಯನ್ನು ಬಲಪಡಿಸುವಂಥದ್ದು, ನಾಯಕತ್ವಕ್ಕೆ ಒಂದು ದೂರದೃಷ್ಟಿ ಮತ್ತು ವಿಶೇಷ ವಿಷನನ್ನು ಅವರಿಗೆ ಕೊಡುವಂಥದ್ದು, ಮತ್ತು ತಳಮಟ್ಟದಲ್ಲಿ ಜನರೊಂದಿಗೆ ಕೆಲಸ ಮಾಡಲಿಕ್ಕಿರುವಂತಹ ಒಂದು ತರಬೇತಿ, ಒಂದು ರೀತಿಯ ಚಿಂತನ ಮಂಥನ ಸಭೆ ಆಗಿರ್ತದೆ ಲೀಡರ್ಸ್ ಕಾನ್ಕ್ಲೇವ್. ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಡೀತಾ ಇದೆ. ಇವತ್ತು ಬಿಜಾಪುರದಲ್ಲಿ ಸುತ್ತಮುತ್ತಲ ಜಿಲ್ಲೆಗಳನ್ನು ಸೇರಿಸಿಕೊಂಡು ಲೀಡರ್ಸ್ ಕಾನ್ಕ್ಲೇವ್ ನಡೀತಾ ಇದೆ.
ಇದರಲ್ಲಿ ಪಕ್ಷದ ಪದಾಧಿಕಾರಿಗಳನ್ನು ನಾವು ಕರೆದಿದ್ದೀವಿ. ಇವತ್ತು ಪೂರ್ತಿ ದಿನ ಸರ್, ಪ್ರಮುಖವಾಗಿ ಈಗ ವಿಜಯಪುರದಲ್ಲಿ ಏನೋ ಪ್ರತಿ ಬಾರಿಯೂ ಕೂಡ ಮುಸಲ್ಮಾನರನ್ನ ಟಿಕೆಟ್ ಕೊಡಲಾಗ್ತದೆ, ಬೀಳಿಸಲಾಗ್ತದೆ ಅಂತಕ್ಕಂಥ ಆರೋಪ ಈ ಹಿಂದೆ ಕೂಡ ನೀವು ಮಾಡಿದ್ರಿ ಆ ಒಂದು ಪತ್ರಿಕಾಗೋಷ್ಠಿ ಮೂಲಕ. ಈಗ ಮುಂಬರುವ ದಿನಗಳಲ್ಲಿ SDPIಗೆ ಇಲ್ಲಿ ಮಹತ್ವ ಪಡೆಯುತ್ತದ, ಅಥವಾ SDPI ಏನು ಟಾರ್ಗೆಟ್ ಇದೆ, ಅಥವಾ ಮುಸ್ಲಿಮರನ್ನ ಈಗ ಕಾಂಗ್ರೆಸ್ ಟಿಕೆಟ್ ಕೊಡ್ತದೆ, SDPI ಮುಸ್ಲಿಮರು ಪರವಾಗಿ ನಿಂತು ಕೆಲಸ ಮಾಡ್ತದ, ಅಥವಾ ಒಂದು ಮುಸಲ್ಮಾನರ ಉದ್ದೇಶ ಏನು ಅಂತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ನೋಡಿ. ಈಗ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟು ಮುಸಲ್ಮಾನರ MLAಗಳನ್ನು ಮಾಡಿದರೂ ಕೂಡ ಮುಸ್ಲಿಮರ ಇಶ್ಯೂಗಳನ್ನು ಯಾರು ಕೂಡ ಮಾತಾಡ್ತಾ ಇಲ್ಲ. ಈಗ 2B ರಿಸರ್ವೇಷನ್ ಬಗ್ಗೆ 3 ವರ್ಷ ಆದರೂ ಯಾವುದೇ ಈಗಿರುವಂಥ ನಮ್ಮ 10 MLAಗಳು ಮಾತಾಡ್ತಾ ಇಲ್ಲ. ಈಗ ಅಲ್ಪಸಂಖ್ಯಾತ 3 ನಾಯಕರನ್ನು ಇವತ್ತು ಅವ್ರು ಕಡೆಗಣಿಸಲಾಯಿತು, ಅದರ ವಿರುದ್ಧ ಮಾತಾಡ್ತಾ ಇಲ್ಲ. ಅಂದರೆ ಎಷ್ಟು MLAಗಳಿದ್ರೂ ಪ್ರಯೋಜನ. ಹಾಗಾಗಿ ಪರ್ಯಾಯ ರಾಜಕಾರಣಕ್ಕೆ ಮಾತ್ರ ಇಲ್ಲಿ ಒಂದು ಪವರ್ ಇರುವಂಥದ್ದು. ಹಾಗಾಗಿ ಮುಂದಿನ 2028ರ ಚುನಾವಣೆಯಲ್ಲಿ SDPI ಸ್ಪರ್ಧೆ ಮಾಡಲಿದೆ. ಎಲ್ಲ ಕ್ಷೇತ್ರ, ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳನ್ನು ನಾವು ಸ್ಪರ್ಧೆ ಮಾಡ್ತೀವಿ. ವಿಜಯಪುರದಲ್ಲೂ ಕೂಡ ನಾವು ಸ್ಪರ್ಧೆ ಮಾಡ್ತೀವಿ. ಇಲ್ಲಿ ನಮಗೆ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅವ್ರಲ್ಲಿ ಮುಸ್ಲಿಮರು ನಿಂತಿದ್ದಾರೋ ಇನ್ನೊಬ್ಬರು ನಿಂತಿದ್ದಾರೋ ನಮಗೆ ಅದರ ಅವಶ್ಯಕತೆ ಇಲ್ಲ. ನಾವು ಪೊಲಿಟಿಕಲ್ ಪಾರ್ಟಿ ಮಾಡಿರೋಂಥದ್ದು ಗೋಲಿ ಆಡೋಕ್ಕಲ್ಲ. ನಾವು ಪೊಲಿಟಿಕಲ್ ಪಾರ್ಟಿಯಲ್ಲಿ 17 ವರ್ಷದಿಂದ ಕೆಲಸ ಮಾಡ್ತದೆ, ಜನರ ಪರವಾಗಿ ಕೆಲಸ ಮಾಡಿದ್ದೇವೆ. ನೈತಿಕವಾಗಿ ಅತ್ಯಂತ ಹೆಚ್ಚು ಅರ್ಹರು ನಾವಿದ್ದೀವಿ ಜನರ ಬಳಿ ಹೋಗಿ ಓಟ್ ಕೇಳಲಿಕ್ಕೆ. ಯಾಕಂದರೆ ಜನರಿಗೆ ನಾವು ಕೆಲಸ ಮಾಡಿದ್ದೇವೆ. ಇವತ್ತು SIRನಲ್ಲಿ ನಾವು ಕೆಲಸ ಮಾಡಿದ್ವಿ, ಎಲ್ಲ ವಿಚಾರ ನಾವು ಕೆಲಸ ಮಾಡಿದ್ವಿ. ಹಾಗಾಗಿ ಇಲ್ಲಿ BJP ಬರ್ತದೆ, ಅವ್ರು ಬರ್ತದೆ, ಇವ್ರು ಬರ್ತಾರೆ ಅಂತ ಹೇಳಿ ಭೂತವನ್ನು ತೋರಿಸಿ ಹೆದರಿಸುವ ಅವಶ್ಯಕತೆ ಇಲ್ಲ. ನೀವು ಅನ್ನುವ ಮೂಲ ಉದ್ದೇಶ ಇಲ್ಲಿಯ ಮುಸಲ್ಮಾನರನ್ನ ಕಾಂಗ್ರೆಸ್ ಸಂಪೂರ್ಣವಾಗಿ ಅಂದರೆ ಬಳಕೆ ಮಾಡಿಕೊಂಡು ಕೈ ಬಿಟ್ಟಿದೆ ಅಂತೀರಾ ಹೇಗೆ? ಒಂದನೇದು ಯೂಸ್ ಅಂಡ್ ಥ್ರೋ ಮಾಡ್ತದೆ. ನೋಡಿ, ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಮುಸ್ಲಿಮರನ್ನ ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸಿಕೊಂಡಿದೆ ಹೊರತು ಅವರ ಆಶೋತ್ತರಗಳಿಗೆ ಕೆಲಸ ಮಾಡ್ತಾ ಇಲ್ಲ, ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. 92% ವೋಟ್ ಕೊಟ್ಟರು, ಪ್ರಾತಿನಿಧ್ಯದಲ್ಲೇ 2 ಮಿನಿಸ್ಟರ್ ಕಳ್ಸರಿ ಕೊಟ್ಟಿದ್ರು, ಈ ಸರಿ 1 ಮಿನಿಸ್ಟರ್ ಕೊಟ್ಟಿದ್ದಾರೆ. ನಿಮ್ಮ ವೋಟ್ ಬ್ಯಾಂಕೇ ಅಲ್ಲದ ಕಾಂಗ್ರೆಸ್ನ ವೋಟ್ ಬ್ಯಾಂಕೇ ಅಲ್ಲದ ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ರಿ ನೀವು? ನಿಮಗೆ 92% ವೋಟ್ ಕೊಟ್ಟಂಥವ್ರಿಗೆ ಎಷ್ಟು ಪ್ರಾತಿನಿಧ್ಯ ಕೊಡ್ತಾ ಇದ್ರಿ? ಹಾಗಾಗಿ ನೋಡಿ, ಕಾಂಗ್ರೆಸ್ ಈ ಸಮುದಾಯಕ್ಕೆ ಅಲ್ಪಸಂಖ್ಯಾತರಿಗಾಗಲಿ ಯಾರಿಗಾಗಲಿ ಒಂದು ಪರ್ಯಾಯ ಅಲ್ಲ. ಅವರಿಗೆ ನಿಮಗೆ ಸಾಮಾಜಿಕ ನ್ಯಾಯ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಿಮಗೆ SDPI ನಿಮಗೆ ಸಾಮಾಜಿಕ ನ್ಯಾಯ ಕೊಡುವ, ನಿಮ್ಮ ಹಕ್ಕುಗಳು ವಾಯ್ಸ್ ಮಾಡುವಂತಹ ಒಂದು ಪಕ್ಷ. ಮುಂದಿನ ಚುನಾವಣೆ 2028ರಲ್ಲಿ ಯಾರು ಗೆಲ್ಲಿ, ಯಾರು ಸೋಲ್ಲಿ, ಯಾರು ನಿಲ್ಲಿ, ಅವ್ರು ಮುಸ್ಲಿಂ ಅಭ್ಯರ್ಥಿ ನಿಂತಿದ್ದಾರೆ, ಇನ್ನೊಬ್ಬರು ಅಭ್ಯರ್ಥಿ ನಿಂತಿದ್ದಾರೆ, ಅದೆಲ್ಲ ನಮಗೆ ನಾವು ಅದನ್ನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ನಾವು ನಮ್ಮ ರಾಜಕೀಯನ ಮಾಡಬೇಕು. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮುಂದೆ ಬರಬೇಕು. ನಮ್ಮ ಅಜೆಂಡಾವನ್ನು ಜನರ ಮುಂದೆ ಇರಬೇಕು. ನಾವು ಚುನಾವಣೆಗಳಿಗೆತ್ತು ಜನರ ಸಮಸ್ಯೆಗೆ ನಿಗಿಸಲಿಕ್ಕೆ. ಹಾಗಾಗಿ ನಾವು ಮುಂದಿನ ಚುನಾವಣೆಯಲ್ಲಿ ನಮಗೆ ಯಾರು ಕಲ್ತಾರೆ, ಯಾರು ಸೋಲ್ತಾರೆ, ಯಾರು ನಿಲ್ತಾರೆ ಅನ್ನೋಂಥದ್ದು ಪ್ರಸಕ್ತಿ ಅಲ್ಲ. SDPI ಸ್ಪರ್ಧೆ ಮಾಡುತ್ತೆ. ಸರ್, ಈಗ ಕಳೆದ ಬಾರಿ ದಾವಣಗೆರೆ ಚುನಾವಣೆಯಲ್ಲೂ ಕೂಡ ಒಂದಿಷ್ಟು ಆರೋಪಗಳು SDPI ಮೇಲೆ ಬಂದಿರತಕ್ಕಂಥದ್ದು. ಏನು ಚುನಾವಣೆಯನ್ನು ನಿಲ್ಲಿಸಿಬಿಟ್ಟು ಹಿಂದೆಗೆ ಪಡ್ಕೊಳ್ಳುವಂಥದ್ದು ಏನಿದು ವ್ಯವಸ್ಥೆ, ಯಾಕೆ ದಾವಣಗೆರೆಯಲ್ಲಿ ಇದು ಆಯಿತು? ಗೆಲ್ಲುವಂಥ ನಿರೀಕ್ಷೆ ಇರ್ತಕ್ಕಂಥ, ತುಂಬ ನಿರೀಕ್ಷೆ ಇತ್ತು SDPI ಗೆಲ್ಲಬಹುದು ಅಂತಕ್ಕಂಥ ಒಂದು ಅಗಾಧವಾದಂಥದ್ದು. ಖಾತೆ ಓಪನ್ ಆಗ್ತಿತ್ತು ಅಂತ. ನೋಡಿ, SDPI ಬಹಳ ಸ್ಟ್ರಾಂಗ್ ಆಗಿ, ಸಮರ್ಥವಾಗಿ, ಅತ್ಯಂತ ಸಮರ್ಥ ಅಭ್ಯರ್ಥಿಗಳಿಸಿ ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ. 18,975 ಮತಗಳು ಏನು ಸಾಧಾರಣ ಮತಗಳಲ್ಲ. ನಾವು ಗೆಲ್ಲುವ ನಿರೀಕ್ಷೆಯಿಂದ ಕೆಲಸ ಮಾಡಿದ್ವಿ. ಅಲ್ಲಿ ಇದ್ದಂಥ ಎಲ್ಲ ಮಾಧ್ಯಮದವರು ಎಲ್ಲ ಹಲವಾರು ಹೇಳಿರುವಂಥದ್ದು, ಅಲ್ಲಿ ಇದ್ದಂಥ ಅಭ್ಯರ್ಥಿಗಳೇ ಅತ್ಯಂತ ಸೂಕ್ತ ಮತ್ತು ಸಮರ್ಥ ಅಭ್ಯರ್ಥಿ ಅವರು ಅಂತ ಹೇಳ್ಕೊಂಡು. ಬಟ್ ಏನಾಯಿತು, ಕಾಂಗ್ರೆಸ್ ಪಕ್ಷ ಇಡೀ ಕ್ಯಾಬಿನೆಟ್, ಪೂರ್ತಿ ಕ್ಯಾಬಿನೆಟ್ ಅಲ್ಲಿಗೆ ಬಂತು. 100 ಕೋಟಿ ರೂಪಾಯಿನ ಖರ್ಚು ಮಾಡಿದರು. ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬರು MLA, ಮಿನಿಸ್ಟ್ರು, MLCಗಳನ್ನು ಮಾಡಿದರು. ಒಂದೊಂದು ಪಂಚಾಯತ್ಗೆ ಒಬ್ಬರು MLA ಚಾರ್ಜ್ ಕೊಟ್ಟರು. ಅಂದರೆ ಇಡೀ ಸರ್ಕಾರವೇ ಅಲ್ಲಿ ಬಂದು ಅಧಿಕಾರಿಗಳನ್ನು ದುರುಪಯೋಗಪಡಿಸಿಕೊಂಡು ಕೋಟ್ಯಂತರ ಹಣವನ್ನು ಖರ್ಚು ಮಾಡಿ ಆಗಿರ್ತದೆ ಗೆದ್ದಿರುವಂಥದ್ದು. ನಾವು ಇಷ್ಟೊಂದು ಸಾಧಾರಣ ಪಕ್ಷವಾಗಿ ಕೂಡ ಅವರಿಗೆ ತಕ್ಕದಾದ ಉತ್ತರವನ್ನು ಕೊಟ್ಟಿದ್ವಿ. ಮುಂದಿನ ದಿನಗಳು ಅದು ಅಂದರೆ ಉಪಚುನಾವಣೆ ಆಗಿರೋದಿಲ್ಲ, ಸರ್ಕಾರ ಅಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಮಗೆ ಒಂದು ಆಶಾಭಾವನೆ ಇದೆ. 2028ರ ಮುಖ್ಯ ಚುನಾವಣೆಯಲ್ಲಿ ಖಂಡಿತ ನಾವು ಹಲವಾರು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಒಂದು ಒಳ್ಳೆಯ ರಿಸಲ್ಟನ್ನು ನಾವು ತಗೊಳ್ತೇವೆ ಅನ್ನೋ DK ಶಿವಕುಮಾರ್ ಅವರು ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಕೆಲಸ ಪ್ರಾರಂಭ ಆಗಿದೆ. ಎಲ್ಲೋ ಒಂದು ಕಡೆ ಮುಸಲ್ಮಾನರನ್ನು ಒಂದು ಮನವೊಲಿಸ್ತೀವಿ, ಮುಸಲ್ಮಾನರನ್ನ ಆದ್ಯತೆ ಕೊಡ್ತೀವಿ ಅಂತಕ್ಕಂಥ ಭರವಸೆಗಳನ್ನು ಹಿಂದಕ್ಕೆ ಕೊಟ್ಟಿದ್ರು, ಈಗಲೂ ಕೊಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ SDPI ಪಕ್ಷ ಮತ್ತೆ SDPI ಪಕ್ಷ ಎಲ್ಲ ಮುಸಲ್ಮಾನರನ್ನ, ಎಲ್ಲ ಸಮಾಜದವ್ರನ್ನ ಒಳಗಡೆ ಎಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾಗಿದೆ.
ಆದರೆ ಇದಕ್ಕೆ ಮತ್ತೆ SDP ಆಗಿ ಹೊಡೆತು ಬೀಳ್ತಾ ಇವರು ಹೇಳ್ತಕ್ಕಂಥ ಭರವಸೆಗಳನ್ನು ನಂಬಿ ಮುಸಲ್ಮಾನ್ ಕಾಂಗ್ರೆಸ್ 70 ವರ್ಷದಿಂದ ಭರವಸೆಯನ್ನು ಕೊಟ್ಟದ್ದು. ಮುಖ್ಯವಾಗಿ ಬಾಬರಿ ಮಸೀದು ಉರುಳಿಕೆ ದೊಡ್ಡ ಕಾರಣ ಕಾಂಗ್ರೆಸ್ನ ಒಂದು ಇತಿಹಾಸವಿದೆ ಮುಸ್ಲಿಂ ವಿರೋಧಿ ನೀತಿಯಿಂದ. ನಾನು ಹೇಳುವಂಥದ್ದು 92% ಓಟ್ ಕೊಟ್ಟಂಥವ್ರಿಗೆ ನೀವೇನು ಮಾಡಿದ್ರಿ? ದಾವಣಗೆರೆ ಎಲೆಕ್ಷನ್ ನೋಡಿ, ದಾವಣಗೆರೆ ಎಲೆಕ್ಷನಲ್ಲಿ ಯಾವುದೋ ಆರೋಪ ಬಂದಿದೆ ಅಂತ ಕಾರಣಕ್ಕೆ ಒಬ್ಬರು MLCಯನ್ನು ಏನು ಅಲ್ಪಸಂಖ್ಯಾತರ ಅಧ್ಯಕ್ಷರಾಗಿದ್ದವ್ರನ್ನ ನೀವು ಡಿಸ್ಮಿಸ್ ಮಾಡಿದ್ರಿ. ನಜೀರ್ ಅಹಮದ್ ಅಂತ ಮುತ್ಸದ್ದಿ ರಾಜಕಾರಣಿ, ಅತ್ಯಂತ ಇಂಟೆಲೆಕ್ಚುಯಲ್, ಅತ್ಯಂತ ಬುದ್ಧಿಜೀವಿ, ಪ್ರಬಲ ನಾಯಕ ಅಂಥವ್ರನ್ನು ನೀವು ಮುಖ್ಯಮಂತ್ರಿ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದ್ರಿ. ಮತ್ತು MLC ಮುಂದುವರಿಸಲಿಲ್ಲ, MLCನೂ ಕೂಡ ಕೊಡಲಿಲ್ಲ. ಜಮೀರ್ ಅಹಮದ್ ಅತ್ಯಂತ ಏನು ಮಾಸ್ ಲೀಡರ್ ಅವರು, ಅವರ ಮಂತ್ರಿ ಸ್ಥಾನದಲ್ಲಿ ಒಳ್ಳೆಯ ಕೆಲಸ ಮಾಡಿದರು. ಅವರಿಗೆ ನೀವು ಪ್ರಥಮ ಇದರಲ್ಲಿ ಮಂತ್ರಿ ಸ್ಥಾನ ಮಾಡಲಿಲ್ಲ ಅಂದರೆ ಇದರ ಅರ್ಥ ಏನು? ಮುಸಲ್ಮಾನರನ್ನು ನೀವು ವೋಟ್ ಬ್ಯಾಂಕ್ ಆಗಿ ಯೂಸ್ಕೊಳ್ತೀರಿ, ಕಡೆಗಣಿಸ್ತೀರಿ. ಇಂತಹ ಆರೋಪಗಳು, ಪಕ್ಷ ವಿರೋಧಿ ಚಟುವಟಿಕೆ ಆರೋಪಗಳು ಬೇರೆಯವರಿಗೆ ಬಂದಾಗ ಯಾಕೆ ನೀವು ಇದನ್ನು ಕೆಲಸ ಮಾಡಿಲ್ಲ, ಅವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳಲಿಲ್ಲ? ಅಂದರೆ ಇವರೆಲ್ಲ ಬಾಯಿ ಮಾತು ಮಾತ್ರ. ಇವರು ಮುಸಲ್ಮಾನರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ. ಮುಂದೆ ಆ ಕೆಲಸ ನಡೆಯಲ್ಲ. SDP ಸಮರ್ಥವಾಗಿ ಇದನ್ನೆಲ್ಲ ಎದುರಿಸಿ ಮುಂದಿನ ಚುನಾವಣೆಗೆ ನಾವು ಮುಂದೆ ಹೋಗ್ತೀವಿ. ಸರ್, ಈಗ ಮುಸಲ್ಮಾನ್ ಲೀಡರ್ಸ್ ಏನೋ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಎಲ್ಲರೂ ಏನು ಕಾಂಗ್ರೆಸ್ನಿಂದ ಬೇಸತ್ತಂಥ ಲೀಡರ್ಗಳು ನೀವು ಆಹ್ವಾನಿಸ್ತಾರ ಹೇಗೆ? ಖಂಡಿತವಾಗ್ಲೂ ನಾನು ಬಹಿರಂಗವಾಗಿ ಜಮೀರ್ ಅಹಮದ್ ಖಾನ್ ಅವ್ರು ಇರ್ಬೋದು, ನಸೀರ್ ಅಹಮದ್ ಸಾಬ್ರು ಇರ್ಬೋದು, ಜಬ್ಬಾರ್ ಸಾಬ್ರು ಇರ್ಬೋದು, ನೋಡಿ, ನಿಮಗೆ ಗೌರವ ಇಲ್ಲದ ಕಡೆ ನೀವೊಂದು ನಿಮ್ಮ ಚಪ್ಪಲಿಯನ್ನು ಬಿಡಬೇಡಿ. ಯಾವಾಗ ನಿಮಗೆ, ಯಾಕಂದರೆ ನಿಮ್ಮಿಂದ ಪಕ್ಷ ಅಂದರೆ ಸಮುದಾಯದಿಂದ ಪಕ್ಷ ಇದೆಯೇ ಹೊರತು ಪಕ್ಷದಿಂದ ನೀವಲ್ಲ. ನೀವು ಅಲ್ಪಸಂಖ್ಯಾತರನ್ನು ರೆಪ್ರೆಸೆಂಟ್ ಮಾಡಿದಿರಿ, ಕೆಲಸ ಮಾಡಿದಿರಿ. ಹಾಗಾಗಿ ನಿಮಗೆ ಗೌರವ ಕೊಟ್ಟರೆ ಇರೋದ್ರಲ್ಲಿ ನನಗೇನು ಬೇಸರ ಇಲ್ಲ. ಆದರೆ ನಿಮಗೆ ಗೌರವ ಇಲ್ಲದ ಕಡೆ ಇರಬೇಡಿ. SDP ನಿಮಗಾಗಿ ನಾವು ಒಪ್ಪನಾಗಿ ಬಾಗಿಲನ್ನು ತೆರೆದಿದ್ದೇವೆ. ನೀವು ಬನ್ನಿ, ನಾವೆಲ್ಲರೂ ಕೂಡ ಸೇರಿ ಒಂದು ಒಳ್ಳೆಯ ಪರ್ಯಾಯ ರಾಜಕೀಯವನ್ನು ನಾವು ಕಟ್ಟುವ. ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡುವಂತಹ, ಎಲ್ಲ ರೀತಿಯ ಇವರನ್ನು ಸಬಲೀಕರಣ ಮಾಡುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡೋಣ ಅಂತೇಳಿ. ಅದೇ ರೀತಿ ಎಲ್ಲ ಸಮುದಾಯಗಳು, ಇದೇ ರೀತಿ ಶೋಷಿತ ಸಮುದಾಯಗಳಿದೆ, ದಲಿತರಿದ್ದಾರೆ, ಆದಿವಾಸಿಗಳಿದ್ದಾರೆ, ಹಿಂದುಳಿದ ವರ್ಗಗಳಿದ್ದಾರೆ, ಅವರೆಲ್ಲವರನ್ನ ಸೇರಿಕೊಂಡು ಒಂದು ಪರ್ಯಾಯ ರಾಜಕಾರಣಕ್ಕೆ ಕರ್ನಾಟಕದಲ್ಲಿ ಮಾಡುವ ಅಂತೇಳಿ. ಒಂದು ಲಾಸ್ಟ್ ಕ್ವಶನ್ ಸರ್, ವಿಜಯಪುರಕ್ಕೆ ಪ್ರಮುಖವಾಗಿ ಬಹಳ ಬೇಡಿಕೆ ಇರತಕ್ಕಂಥದ್ದು, ಇಲ್ಲಿ ಒಂದು ವೇಳೆ ಹಿಂದೂಯೇತರರು ಅಂದರೆ ಮುಸ್ಲಿಮೇತರರು ಇಲ್ಲಿ ಒಂದು ಟಿಕೆಟ್ ಬಯಸಿದರೆ SDP ಆಗಿ ನಿಲ್ಲುವುದಾಗಿ ಟಿಕೆಟ್ ಬಯಸಿದರೆ ಕೊಡ್ತೀರಾ? ಈಗ ನೋಡಿ, ನಾವು ನಮ್ಮ ಪಕ್ಷದ ಹೆಸರು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂಥೇಳಿ. ನಾವು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಯಾವುದೆಲ್ಲ ಶೋಷಿತ ಸಮುದಾಯಗಳಿದೆ ಅವ್ರಿಗೆ ಹೆಚ್ಚು ಮಾತಾಡ್ತೀವಿ. ನಾವು ಮುಸಲ್ಮಾನರ ಪರ ಹೆಚ್ಚು ಮಾತಾಡ್ತೀವಿ. ಯಾಕೆ ಅಂತಂದರೆ ಅವರು ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ. ದಲಿತರ ಪರ ಮಾತಾಡ್ತೀವಿ, ಯಾಕೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ. ಹಾಗಾಗಿ ನಾವು ಯಾರಿಗೂ ಸಮರ್ಥ ಅಭ್ಯರ್ಥಿ ಇದ್ದರೆ ನಾವು ಯಾರಿಗೂ ಟಿಕೆಟ್ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ನೋಡ್ತೀವಿ ಅವರ ಪ್ರೊಫೈಲ್ ಏನು, ಅವರ ಪ್ರಾಮಾಣಿಕತೆ ಏನು, ಯಾಕೆ ಕೆಲಸ ಮಾಡ್ತಾರೆ ಅಂತೇಳಿ. ನಾವು ಜಾತಿ ನೋಡಿ ಟಿಕೆಟ್ ಕೊಡೋದಲ್ಲ, ಅವರ ಅರ್ಹತೆ ನೋಡಿ, ಪ್ರಾಮಾಣಿಕತೆ ನೋಡಿ, ಅವರು ಮುಂದಕ್ಕೆ ಕೆಲಸ ಮಾಡಬಲ್ಲ ಅಂತ ಅವ್ರಿಗೆ ನಾವು ಟಿಕೆಟ್ ಕೊಡ್ತೀವಿ. ಯಾರು ಬೇಕಿದ್ದರೂ ನಮ್ಮ ಪಕ್ಷಕ್ಕೆ ಬರ್ಬೋದು, ನಮ್ಮೊಂದಿಗೆ ಮುಕ್ತವಾಗಿ ಚರ್ಚೆ ಮಾಡ್ಬೋದು, ಮಾಡಿ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಅಂತಾರೆ. ನಾವು ಅರ್ಹ ಅವಕಾಶವನ್ನು ಅವರಿಗೆ ಕೊಡ್ತೀವಿ. ಲಾಸ್ಟ್ ಕ್ವಶನ್ ಸರ್, ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತದೆ ಕೆಲವೇ ದಿನಗಳಲ್ಲಿ. ಅದಕ್ಕೆ ತಾವು ಯಾವ ರೀತಿ ರಾಜ್ಯದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತೀರಿ ಈ ವಿಚಾರ? ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈಗಾಗಲೇ ನಾವು ತಯಾರಿ ಮಾಡಿ ಆಗಿದೆ. ನಾವು ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೇವೆ, ಸ್ಥಳೀಯ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗ ಚುನಾವಣೆ ಘೋಷಣೆ ಆಗಬೇಕು. ಘೋಷಣೆ ಆದ ನಂತರ ನಾವು ಕ್ಯಾಂಡಿಡೇಟ್ ಕೂಡ ಆಲ್ಮೋಸ್ಟ್ ಐಡೆಂಟಿಫೈ ಮಾಡಿಟ್ಟಿದ್ದೀವಿ. ಅದನ್ನು ನಾವು ಫೈನಲ್ ಮಾಡ್ತೀವಿ. ಲೋಕಲ್ ಬಾಡಿ ಚುನಾವಣೆಗಳಲ್ಲಿ ಎಲ್ಲ ಪೂರ್ವ ತಯಾರಿಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಈಗ ನಮ್ಮ ಜೊತೆ ಅಬ್ದುಲ್ ಮಜೀದ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಏನು ಯಾವುದೇ ರೀತಿ ಒಂದೇ ಸಮುದಾಯಕ್ಕೆ ಮಾಡ್ತಕ್ಕದ್ದಲ್ಲ, ನಾವು ಎಲ್ಲ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ರಾಜ್ಯದ ಚುನಾವಣೆಗೆ ನಾವು ಸಿದ್ಧರಾಗಿದ್ದೇವೆ. ಮತ್ತು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರ ಮುಸ್ಲಿಂ ಲೀಡರ್ಗಳೇನು ಮನನೊಂದಿದ್ದರೆ, ಅವರಿಗೆ ಪಕ್ಷದಲ್ಲಿ ಆಂತರಿಕವಾಗಿ ಅವರಿಗೆ ತೊಂದರೆಯಾಗಿದ್ದರೆ ನಮ್ಮ SD ಪಕ್ಷ ಅವರನ್ನು ಸ್ವಾಗತವನ್ನು ಕೋರ್ತದೆ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಹೇಳಿರ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಈ SDP ಪಕ್ಷ ಯಾವ ರೀತಿ ಕೆಲಸ ಮಾಡ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.